ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಎಂದು ಕರೆದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಖರ್ಗೆ ಹೇಳಿಕೆಯೇ ಬಿಜೆಪಿಗೆ ಪಂಚರಾಜ್ಯ ಚುನಾವಣಾ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಹೈಕಮಾಂಡ್ ಸೂಚನೆಯಂತೆ ರಾಜ್ಯ ಬಿಜೆಪಿ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿತು. ನರೇಂದ್ರ ಮೋದಿ ಅವರಿಗೆ ಹಲವಾರು ದೇಶಗಳು ತಮ್ಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಭಾರತದ ಬೇರೆ ಯಾವುದೇ ಪ್ರಧಾನಿ ಇಷ್ಟೊಂದು ಪ್ರಮಾಣದಲ್ಲಿ ಪ್ರಶಸ್ತಿಗಳನ್ನು ಪಡೆದಿಲ್ಲ. ಇಡೀ ಜಗತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಗುರುತಿಸಿರುವ ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭಯೋತ್ಪಾದಕ ಎಂದು ಕರೆದಿದ್ದಾರೆ. ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತತ್ಕ್ಷಣ ಒಂದು ಕ್ಷಣವೂ ಕೂಡ ತಡ ಮಾಡದೇನೆ ಈ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭನ ಆಗ್ರಹ ಪಡಿಸ್ತಾ ಇದ್ದೇನೆ. ಇದನ್ನ ಮುಗಿಸ್ಕೊಂಡು ಎಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ನರೇಂದ್ರ ಮೋದಿಜಿ ಅವ್ರನ್ನ ಭಯೋತ್ಪಾದಕರು ಅಂತೇಳಿ ಅವ್ರನ್ನ ಹೇಳಿಕೆ ನೀಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದೆ. ಎಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬಹುಶಃ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆಯನ್ನು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನೇ ದಿನೇ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಕುಸಿತಾ ಇದೆ. ಇದೆಲ್ಲವನ್ನೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಇರ್ಬೋದು, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಹೇಳಿಕೆ ನೀಡಿರ್ತಕ್ಕಂಥದ್ದು ನಾವು ಬಲವಾಗಿ ಖಂಡಿಸ್ತೇವೆ, ನಾವು ಆಗ್ರಹ ಪಡಿಸ್ತೇವೆ. ತತ್ಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಜಿ ಅವರಲ್ಲ, ಈ ದೇಶದ ಜನರ ಕ್ಷಮೆಯನ್ನು ಅವರು ಕೇಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಎಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ನರೇಂದ್ರ ಮೋದಿಜಿ ಅವ್ರನ್ನ ಭಯೋತ್ಪಾದಕರು ಅಂತೇಳಿ ಅವ್ರನ್ನ ಹೇಳಿಕೆ ನೀಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದೆ. ಎಸಿಸಿ ಅಧ್ಯಕ್ಷ ಇದನ್ನ ದೊಡ್ಡದು ಮಾಡ್ತಾ ಇದ್ದಾರೆ. ಅಲ್ಲ, ದೊಡ್ಡದು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ಒಂದೊಂದ್ಸರಿ ಇತ್ತೀಚೆಗೆ ಖರ್ಗೆ ಅವರು ಹೇಳಾಕೊಂದು ಹೋಗಿರ್ತಾರ, ಏನೋ ಒಂದು ಹೇಳ್ತಾರೆ, ಕೊನೆಗೆ ಕ್ಷಮೆ ಕೇಳ್ತಾರೆ. ಸೊ ಬಿಜೆಪಿ ಅವರು ಏನು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅವ್ರು ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಆ ಪದವನ್ನ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಮತ್ತೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಆ ಪದ ಬಳಕೆಯ ಬಗ್ಗೆ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಅರಿವು ಆಗಿದೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಮಾತು ಹೇಳ್ತಾರೆ ವಿಜಯೇಂದ್ರ ಅವರಾಗ್ಲಿ ಅಥವಾ ಬಿಜೆಪಿ ನಾಯಕರಾಗ್ಲಿ, ಬಿಜೆಪಿಯನ್ನ ಟೀಕಿಸಿದ ತಕ್ಷಣ ದೇಶದ ಜನರ ಕ್ಷಮೆ ಕೇಳಿ. ಬಿಜೆಪಿ ನಾಯಕರ ನಿರ್ಧಾರಗಳನ್ನ ಟೀಕಿಸಿದ ತಕ್ಷಣ ದೇಶದ ಸೇನೆಯ ಮೇಲೆ ಕ್ಷಮೆ, ನೀವು ದೇಶದ ಸೇನೆ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಸೊ ಇವ್ರು ಯಾವಾಗ್ಲೂ ಕೂಡ ದೇಶದ ಜನ ಮತ್ತು ಸೇನೆಯ ನೆರಳಿನಲ್ಲಿ ತಂಬೆಳೆ ಬೇಯಿಸ್ಕೊಳಕ್ ಹೋಗ್ತಾರೆ. ದಟ್ಸ್ ನಾಟ್ ಫೇರ್. ಒಂದು ರಾಜಕೀಯ ಪಕ್ಷ ಬಿಜೆಪಿ, ಹೌದು, ಮೋದಿ ಅವರು ಒಬ್ಬ ರಾಜಕೀಯ ನಾಯಕ ಮತ್ತು ಪ್ರಧಾನಿಯೂ ಹೌದು. ಬಿಜೆಪಿಯನ್ನ ಟೀಕಿಸಿದ ಮಾತ್ರಕ್ಕೆ ಇಡೀ ದೇಶವನ್ನು ಟೀಕಿಸಿದ ಹಾಗೆ, ಬಿಜೆಪಿ ನಾಯಕರ ಡಿಸಿಷನ್ ಅನ್ನ ಟೀಕಿಸಿದ ಮಾತ್ರಕ್ಕೆ ದೇಶದ ಸೇನೆಯನ್ನೇ ಅವಹೇಳನ ಮಾಡಿದ ಹಾಗೆ ಲಿಂಕ್ ಯಾಕೆ ಮಾಡ್ತೀರಿ? ನೀವೇ ಬೇರೆ, ಸೇನೆನೇ ಬೇರೆ, ನೀವೇ ಬೇರೆ, ದೇಶದ ಜನನೇ ಬೇರೆ. ದೇಶದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಬಟ್ ನೀವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳೂ ಕೂಡ ದೇಶದ ಜನ ಬಯಸ್ತಿದ್ದಾರೆ ಅನ್ನೋಂತ ಬಿಂಬನೆ, ಸೇನೆ ಮಾಡಿದಂತಹ ಎಲ್ಲಾ ರೀತಿಯಾದಂತಹ ಮಹತ್ವದ ಮೈಲಿಗಳು ನನ್ನದೆಂಬಂತೆ ಬಿಂಬಿಸಿ ಎಡವಟ್ಟುಗಳಾಗಿದ್ದಾಗ ಟೀಕಿಸಿದಾಗ ನೀವು ಸೇನೆಗೆ ಬೈದ್ರಿ ಅಂತ ಬಿಂಬಿಸೋದು ಅದೇನೋ ಸರಿ ಇಲ್ಲ. ಹಂಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದು ಸರಿನಾ? ಎಲ್ಲ ತಪ್ಪು. ಅದ್ರಲ್ಲಿ ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಬಟ್ ಈ ತರ ನೆರೆಟಿವ್ ಸೆಟ್ ಮಾಡಬೇಡಿ ಅಂತ ಅಷ್ಟೇ.